ಕಾರುಗಳನ್ನು ಅಥವಾ ಬೈಕ್ಗಳನ್ನು ರೆಂಟಿಗೆ ತೆಗೆದುಕೊಳ್ಳುವುದನ್ನು ನೀವು ನೋಡಿರಬಹುದು. ಆದರೆ ಹುಡುಗಿಯರನ್ನು 1-2-3 ಗಂಟೆಗಳ ಕಾಲ ರೆಂಟಿಗೆ ತೆಗೆದುಕೊಳ್ಳಬೇಕೆಂದರೆ ಅದಕ್ಕಾಗಿ ಮದುವೆಯೇ ಮಾಡಿಕೊಂಡು ನಂತರ ಅದೇ ತಕ್ಷಣ ವಿಚ್ಛೇದನ ಮಾಡಿಕೊಳ್ಳುವಂತಹ ವಿಚಿತ್ರ ನಿಯಮವಿರುವ ದೇಶದ ಬಗ್ಗೆ ನೀವು ಯಾವಾಗಲೂ ಕೇಳಿರಲಿಲ್ಲ. ಅಲ್ಲಿಯ ಹುಡುಗಿಯರೆಲ್ಲರೂ ತಮ್ಮ ಮೂಕಿನ ಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳುತ್ತಾರೆ ಮತ್ತು ಅಲ್ಲಿಯ ಮದುವೆಯಾದವರಿಗಿಂತಲೂ ವಿಚ್ಛೇದನ ಪಡೆದವರ ಸಂಖ್ಯೆಯೇ ಹೆಚ್ಚು. ಇದು ಮಾತ್ರವಲ್ಲ, ಅಲ್ಲಿಯವರು ಫೇಸ್ಬುಕ್, ಟ್ವಿಟರ್ ಏನೂ ಬಳಸಬಾರದು, ಟಿವಿ ನೋಡಬಾರದು, ಆದರೆ ಗಂಡಸರು ಶಾರ್ಟ್ಸ್ ತೊಡಬಾರದು. ಈ ನಿಯಮಗಳನ್ನು ನೋಡಿ ಈ ದೇಶ ಉತ್ತರ ಕೊರಿಯಾ ಅಂತ ಯೋಚಿಸಿದರೆ ಅದು ತಪ್ಪು, ಏಕೆಂದರೆ ಇದು ಅದಕ್ಕಿಂತಲೂ ಶಕ್ತಿವಂತವಾದ ದೇಶ. ಆದರೆ ಯಾವ ದೇಶ ಇದು? ಈ ದೇಶಕ್ಕೆ 2 ಹೆಸರುಗಳು ಯಾಕೆ ಬಂದವು? ಇಲ್ಲಿಯೇ ಗಂಟೆಗಳ ರೆಂಟಿಗೆ ಮದುವೆಗಳು ಮಾಡಿಕೊಳ್ಳಬಹುದೇ? ಅದಕ್ಕಾಗಿಯೇ ಹೆಚ್ಚು ಜನ ವಿಚ್ಛೇದನ ಪಡೆಯುತ್ತಿದ್ದಾರೆಯೇ? ವ್ಯಭಿಚಾರ ಮಾಡಿದರೆ ಮರಣಶಿಕ್ಷೆ ನೀಡುವ ದೇಶದಲ್ಲಿ ಲಕ್ಷಾಂತರ ಜನ ಆ ಕೆಲಸವನ್ನು ಹೇಗೆ ಮಾಡುತ್ತಿದ್ದಾರೆ? ಇಂತಹ ಅನೇಕ ಆಸಕ್ತಿಕರ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಎಲ್ಲೆಡೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈ ದೇಶ ಬೇರೆ ಯಾವುದೂ ಅಲ್ಲ, ಇದು ಈಗ ಅಮೆರಿಕ, ಇಸ್ರೇಲ್ನೊಂದಿಗೆ ಯುದ್ಧ ಮಾಡುತ್ತಿರುವ ಇರಾನ್. ನಾವು ಮೊದಲು ಇರಾನ್ ದೇಶದ ಹೆಸರು ಮತ್ತು ಅದರ ಇತಿಹಾಸದ ಬಗ್ಗೆ ತಿಳಿಯೋಣ. ಹಿಂದಿನ ಕಾಲದಲ್ಲಿ ಈ ದೇಶವನ್ನು ಪರ್ಷಿಯಾ ಅಂತ ಕರೆಯುತ್ತಿದ್ದರು, ಆದರೆ ಈಗ ಅಧಿಕೃತವಾಗಿ ಅದನ್ನು ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಅಂತ ಕರೆಯುತ್ತಾರೆ. ಪರ್ಷಿಯನ್ ಭಾಷೆಯಲ್ಲಿ ಇರಾನ್ ಅಂದರೆ ಆರ್ಯರ ಭೂಮಿ ಎಂದು ಅರ್ಥ. ಅಲ್ಲಿಯ ಜನರು ತಾವು ಆರ್ಯವಂಶಕ್ಕೆ ಸೇರಿದವರು ಎಂದು ಬಲವಾಗಿ ನಂಬುತ್ತಾರೆ ಮತ್ತು ಆ ಪರಂಪರೆಯನ್ನು ಗೌರವಿಸುತ್ತಾರೆ. ಭೌಗೋಳಿಕವಾಗಿ ಇರಾನ್ ಬಹಳ ಮುಖ್ಯವಾದ ಪ್ರದೇಶದಲ್ಲಿದೆ. ಅದು ಸುಮಾರು 10 ವಿಭಿನ್ನ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಟರ್ಕಿ, ಇರಾಕ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ತುರ್ಕ್ಮೆನಿಸ್ತಾನ್, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಇಂತಹ ದೇಶಗಳು ಇರಾನ್ನ ಸುತ್ತಲೂ ಇವೆ. ಇರಾನ್ನ ರಾಜಧಾನಿ ನಗರ ತೆಹರಾನ್, ಅದು ಆ ದೇಶದಲ್ಲೇ ಅತಿದೊಡ್ಡ ನಗರವು, ಆರ್ಥಿಕ ಕೇಂದ್ರವು ಹೈರಾಣಾಗಿ ಸುರುಕುತ್ತಿದೆ. ಇರಾನ್ನ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರೆ ಅದು ಕೇವಲ ತೈಲದ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ವಿಶ್ವಾದ್ಯಂತ ಲಭಿಸುವ ಪಿಸ್ತಾ ಬೀಜಗಳಲ್ಲಿ 20% ಇರಾನ್ನಿಂದಲೇ ರಫ್ತಾಗುತ್ತದೆ. ಅದಕ್ಕಾಗಿ ಅದನ್ನು ಪಿಸ್ತಾಯ ರಾಜಧಾನಿ ಅಂತಲೂ ಕರೆಯುತ್ತಾರೆ. ಪಿಸ್ತಾ ವ್ಯಾಪಾರವು ಇರಾನ್ ಆರ್ಥಿಕತೆಯಲ್ಲಿ ಬಹಳ ಕೀಲಕ ಪಾತ್ರ ವಹಿಸುತ್ತದೆ. ಪಿಸ್ತಾದೊಂದಿಗೆ ವಿಶ್ವದಲ್ಲೇ ಅತ್ಯುತ್ತಮ ಮತ್ತು ಅತ್ಯಂತ ದುಬಾರಿ ಕುಂಕುಮ ಪುಷ್ಪವು ಇಲ್ಲಿಯೇ ಹೆಚ್ಚು ಉತ್ಪಾದನೆಯಾಗುತ್ತದೆ. ಕಾಶ್ಮೀರ ಕುಂಕುಮ ಪುಷ್ಪಕ್ಕಿಂತಲೂ ಇರಾನ್ ಕುಂಕುಮ ಪುಷ್ಪಕ್ಕೆ ವಿಶ್ವ ಮಾರುಕಟ್ಟೆಯಲ್ಲಿ ಒಳ್ಳೆಯ ಡಿಮಾಂಡ್ ಇದೆ. ಇರಾನ್ನ ತಿವಾಚಿ ಅಥವಾ ಕಾರ್ಪೆಟ್ಗಳ ಬಗ್ಗೆ ನೀವು ಕೇಳಿರಬಹುದು. ವಿಶ್ವದಲ್ಲೇ ಉತ್ತಮ ಗುಣಮಟ್ಟದ ಕಾರ್ಪೆಟ್ಗಳು ಇರಾನ್ನಲ್ಲೇ ದೊರೆಯುತ್ತವೆ ಮತ್ತು ಇವುಗಳು ಮುಖ್ಯ ರಫ್ತು ವಸ್ತುಗಳಾಗಿವೆ. ಆದರೂ ಇರಾನ್ನ ನಿಜವಾದ ಸಂಪತ್ತು ಅದರ ಕಪ್ಪು ಚಿನ್ನ, ಅಂದರೆ ತೈಲ ಶೇಖರಣೆಗಳು. ವಿಶ್ವಾದ್ಯಂತ ಇರುವ ಒಟ್ಟು ತೈಲ ಶೇಖರಣೆಯಲ್ಲಿ ಸುಮಾರು 10% ಇರಾನ್ ಬಳಿ ಇದೆ. ಸುಮಾರು 25 ಬಿಲಿಯನ್ ಬ್ಯಾರೆಲ್ ತೈಲವನ್ನು ಇರಾನ್ ಹೊಂದಿದೆ ಮತ್ತು ಪ್ರತಿದಿನ ಸುಮಾರು 4 ಮಿಲಿಯನ್ ಬ್ಯಾರೆಲ್ ತೈಲವನ್ನು ಪಂಪ್ ಮಾಡಿ ವಿಶ್ವಾದ್ಯಂತ ಸರಬರಾಜು ಮಾಡುತ್ತಿದೆ. ಈ ತೈಲ ರಫ್ತು ವ್ಯವಹಾರದ ಮೂಲಕವೇ ಇರಾನ್ ದೇಶವು ಅಪಾರ ಹಣವನ್ನು ಸಂಪಾದಿಸುತ್ತದೆ. ತೈಲ ಮಾತ್ರವಲ್ಲ, ನೈಸರ್ಗಿಕ ಗ್ಯಾಸ್ ಉತ್ಪಾದನೆಯಲ್ಲೂ ಇರಾನ್ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದರೆ ಆ ದೇಶದ ಶಕ್ತಿವಂತತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇರಾನ್ನ ವಿಚಿತ್ರ ಕಾನೂನುಗಳು ಮತ್ತು ಸಾಮಾಜಿಕ ಸ್ಥಿತಿಗಳ ಬಗ್ಗೆ ತಿಳಿಯೋಣ. ಇಲ್ಲಿಯ 99% ಜನ ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಾರೆ. ಇರಾನ್ನ ಮಹಿಳೆಯರ ಮೇಲಿನ ನಿರ್ಬಂಧಗಳು ಬಹಳ ಹೆಚ್ಚು. 9 ವರ್ಷಗಳ ವಯಸ್ಸು ದಾಟಿದ ಪ್ರತಿ ಹುಡುಗಿಯೂ ಹೊರಗೆ ಬರಲು ಸ್ಕಾರ್ಫ್ ಅಥವಾ ಹಿಜಾಬನ್ನು ಖಂಡಿತವಾಗಿ ಧರಿಸಬೇಕು. ಯಾವ ಮಹಿಳೆಯೂ ಸ್ಕಾರ್ಫ್ ಇಲ್ಲದೆ ಮನೆಯಿಂದ ಕಾಲಿಡಿ ಹೊರಬರಬಾರದು. ಕೇವಲ ಮಹಿಳೆಯರಲ್ಲ, ಇಲ್ಲಿಯ ಗಂಡಸರಿಗೂ ಕೆಲವು ನಿರ್ಬಂಧಗಳಿವೆ. ಇಲ್ಲಿಯ ಗಂಡಸರು ತಪ್ಪಾಗಿ ಕೂಡ ಹಾಫ್ ಪ್ಯಾಂಟ್ ಅಥವಾ ಶಾರ್ಟ್ಸ್ ತೊಡಬಾರದು. ಒಂದು ವೇಳೆ ಯಾರಾದರೂ ಈ ನಿಯಮವನ್ನು ಮೀರಿದರೆ ಅವರನ್ನು ಜೈಲಿಗೆ ಹಾಕುತ್ತಾರೆ. ಮಹಿಳೆಯರು ಸ್ಪೋರ್ಟ್ಸ್ ಈವೆಂಟ್ಗಳಲ್ಲಿ ನೇರವಾಗಿ ಭಾಗವಹಿಸಬಾರದು ಎಂಬ ನಿಯಮವಿದ್ದರೂ ಇಲ್ಲಿಯ ಮಹಿಳೆಯರು ಬಹಳ ಧೈರ್ಯಶಾಲಿಯರು. ಅವರು ಬಾಲ್ಗಳ ಬಟ್ಟೆಗಳನ್ನು ತೊಡುಕೊಂಡು ಸ್ಟೇಡಿಯಂಗಳಿಗೆ ಹೋಗಿ ಮ್ಯಾಚ್ಗಳನ್ನು ನೋಡುತ್ತಾರೆ. ಇರಾನ್ನ ಮದುವೆಗಳ ವಿಷಯ ಬಹಳ ವಿಚಿತ್ರ. ಇಲ್ಲಿಯ ಈಗಲೂ ಬಾಲ್ಯ ವಿವಾಹಗಳು ನಡೆಯುತ್ತಲೇ ಇವೆ. ಹುಡುಗಿಗೆ 9 ವರ್ಷ, ಬಾಲ್ಗೆ 15 ವರ್ಷ ಆದರೆ ಸಾಕು, ಅವರಿಗೆ ಮದುವೆ ಮಾಡಿಸುತ್ತಾರೆ. ಈ ವಿಷಯದಲ್ಲಿ ವಿಶ್ವಾದ್ಯಂತ ಇರಾನ್ ವಿರುದ್ಧವಾಗಿದ್ದರೂ ಇರಾನ್ ಸರ್ಕಾರವು ಇದನ್ನು ಪ್ರೋತ್ಸಾಹಿಸುತ್ತದೆ. ಇಲ್ಲಿಯ ಇನ್ನೊಂದು ಆಶ್ಚರ್ಯಕರ ವಿಷಯವೇನೆಂದರೆ ಶಾರ್ಟ್ ಟರ್ಮ್ ಮ್ಯಾರೇಜ್ಗಳು. ನೀವು ಕೇವಲ ಕೆಲವು ಗಂಟೆಗಳ ಪಾಟು, ಅಂದರೆ 2 ರಿಂದ 4 ಗಂಟೆಗಳವರೆಗೂ ವಿವಾಹ ಬಂಧದಲ್ಲಿ ಇರುತ್ತಾ ನಂತರ ವಿಚ್ಛೇದನ ಮಾಡಿಕೊಳ್ಳಬಹುದು. ಇದನ್ನೇ ಜಿಗ್ಗೆ ಅಂತ ಕರೆಯುತ್ತಾರೆ. ಅಲ್ಲಿಯ ಮದುವೆ ಮಾಡಿಕೊಳ್ಳಲು ಕನಿಷ್ಠ 1 ಗಂಟೆಯ ಕಾಲ ಬರ್ತ್ ಕಂಟ್ರೋಲ್ ಬಗ್ಗೆ ಕ್ಲಾಸ್ಗಳನ್ನು ಕೇಳುವುದು ಕಡ್ಡಾಯ. ಒಂದು ವೇಳೆ ಯಾರಾದರೂ ಒಂದು ಮಹಿಳೆಯೊಂದಿಗೆ ತಪ್ಪಾಗಿ ವರ್ತಿಸಿದರೆ ಅಲ್ಲಿ ಸಾರ್ವಜನಿಕರಿಗೆ ಅದೇ ಮಹಿಳೆಯೊಂದಿಗೆ ಬಲವಂತವಾಗಿ ಮದುವೆ ಮಾಡಿಸುವ ಹಕ್ಕು ಇದೆ. ಇದರಿಂದಲೇ ಇರಾನ್ನಲ್ಲಿ ಬ್ಯಾಚುಲರ್ಗಳಿಗಿಂತಲೂ ವಿಚ್ಛೇದನ ಪಡೆದ ಮಹಿಳೆಯರ ಸಂಖ್ಯೆ ಹೆಚ್ಚು ಎಂದು ಅಂಕಿಅಂಶಗಳು ಹೇಳುತ್ತವೆ.
ಇರಾನ್ನಲ್ಲಿ ವ್ಯಭಿಚಾರವು ಸಂಪೂರ್ಣವಾಗಿ ಕಾನೂನು ವಿರುದ್ಧವಾಗಿದ್ದು, ಶರಿಯಾ ಕಾನೂನುಗಳ ಪ್ರಕಾರ ಗಂಭೀರ ಅಪರಾಧವೆಂದು ಪರಿಗಣಿಸಲ್ಪಡುತ್ತದೆ. ಇದಕ್ಕೆ ಮರಣ ಶಿಕ್ಷೆಯೇ ಶಿಕ್ಷೆ. ಆದರೂ ಶಿಯಾ ಇಸ್ಲಾಮಿಕ್ ಸಂಪ್ರದಾಯದಲ್ಲಿನ ಸಿಗ್ಗೆ ಅಂತಹ ಲೂಪ್ ಹೋಲ್ ಮೂಲಕ ಗಂಟೆಗಳಿಂದ ದಿನಗಳವರೆಗೂ ಕಾನೂನುಬಾಹಿರವಾಗಿ ಸೆಕ್ಸ್ಗಾಗಿ ಹಣ ಕೊಟ್ಟು ತೆಗೆದುಕೊಳ್ಳುವುದು ನಡೆಯುತ್ತದೆ. ಇದು ಚಾಸ್ಟಿಟಿ ಹೌಸ್ಗಳು, ಮಸಾಜ್ ಪಾರ್ಲರ್ಗಳು ಅಥವಾ ಪ್ರೈವೇಟ್ ಮನೆಗಳಲ್ಲಿ ವ್ಯಾಪಕವಾಗಿ ಇದೆ. ಇದನ್ನು ಅಧಿಕೃತವಾಗಿ ನಿರಾಕರಿಸಿದ್ದರೂ ಆರ್ಥಿಕ ಸಂಕಷ್ಟ, ಬಡತನ, ಉದ್ಯೋಗಗಳ ಕೊರತೆಯಿಂದ ಅಂಡರ್ಗ್ರೌಂಡ್ ಸೆಕ್ಸ್ ರೇಟ್ ಬಹಳ ಹೆಚ್ಚಾಗಿದೆ. 2017ರ ಅಂದಾಜುಗಳ ಪ್ರಕಾರ ಸುಮಾರು 2.3 ಲಕ್ಷ ಸೆಕ್ಸ್ ವರ್ಕರ್ಗಳು ಇದ್ದಾರೆ ಎಂದು, ಅದರಲ್ಲಿ ಬಹುಪಾಲು ತೆಹರಾನ್ನಲ್ಲೇ ಇದ್ದಾರೆ ಎಂದು ಮಾಹಿತಿ. ಈಗ ಆನ್ಲೈನ್ ಇಂಟರ್ನೆಟ್ ಮೂಲಕ ಈ ವ್ಯವಹಾರವು ಇನ್ನಷ್ಟು ವಿಸ್ತರಿಸಿದ್ದು, ಬಡತನದಲ್ಲಿರುವ 12ರಿಂದ 18 ವರ್ಷಗಳ ಹುಡುಗಿಯರ ಬಹಳ ಉದ್ದೇಶವಾಗಿ ಇದರೊಳಗೆ ಇಳಿಯುತ್ತಿದ್ದಾರೆ. ಇರಾನ್ನಲ್ಲಿ ತಂತ್ರಜ್ಞಾನ ಮತ್ತು ಮೀಡಿಯಾ ಬಳಕೆಯ ಮೇಲೂ ಬಹಳ ನಿರ್ಬಂಧಗಳಿವೆ. ಇಲ್ಲಿಯ ಸ್ಯಾಟಲೈಟ್ ಟೆಲಿವಿಷನ್ಗಳ ಮೇಲೆ ಸರ್ಕಾರ ನಿಷೇಧ ಹಾಕಿದೆ. ಪಶ್ಚಿಮದ ಸಂಸ್ಕೃತಿಯನ್ನು ನೋಡಿ ಜನರು ಹಾಳಾಗುತ್ತಾರೆ ಎಂದು ಸರ್ಕಾರ ಇಂತಹ ಜಾಗೃತೆಗಳನ್ನು ತೆಗೆದುಕೊಂಡಿದೆ. ಇಂಟರ್ನೆಟ್ ವಿಷಯದಲ್ಲೂ ಇರಾನ್ ಬಹಳ ಕಠಿಣವಾಗಿದೆ. ಗೂಗಲ್ ಅನ್ನು ಒಂದು ಸ್ಪೈ ವೆಬ್ಸೈಟ್ ಆಗಿ ಅವರು ಭಾವಿಸುತ್ತಾರೆ. ಗೂಗಲ್ ಬಳಸಿದರೆ ಅವರ ಡೇಟಾ ಎಲ್ಲ ಹೋಗುತ್ತದೆ ಎಂದು ಅವರ ನಂಬಿಕೆ. ಅದಕ್ಕಾಗಿ ಸರ್ಕಾರ ತನ್ನದೇ ರಾಷ್ಟ್ರೀಯ ಇಂಟರ್ನೆಟ್ ಅನ್ನು ರೂಪಿಸುವ ಪ್ರಯತ್ನ ಮಾಡುತ್ತಿದೆ. ಫೇಸ್ಬುಕ್ ಇಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಇಲ್ಲಿಯೇ ಸಂಪೂರ್ಣ ಬ್ಯಾನ್ ಆಗಿವೆ. ಕೇವಲ 40% ಜನರಷ್ಟೇ ಇಂಟರ್ನೆಟ್ ಬಳಸುತ್ತಿದ್ದಾರೆ. ಆರೋಗ್ಯ ಮತ್ತು ಸೌಂದರ್ಯದ ವಿಷಯದಲ್ಲಿ ಇರಾನ್ ಜನರ ಆಸಕ್ತಿ ಬಹಳ ವಿಚಿತ್ರ. ಇಲ್ಲಿಯ ಮಹಿಳೆಯರು ಮತ್ತು ಪುರುಷರು ತಮ್ಮ ಮೂಕನ್ನು ಸೌಂದರ್ಯವಾಗಿ ಇರಿಸಬೇಕೆಂದು ಭಾವಿಸುತ್ತಾರೆ. 10ರಲ್ಲಿ 8 ಮಹಿಳೆಯರು ಮೂಕಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳುತ್ತಾರೆ. ಮೂಕಿನ ಮೇಲೆ ಪ್ಲಾಸ್ಟರ್ ಅಥವಾ ಬ್ಯಾಂಡೇಜ್ ಇರುವುದು ಇಲ್ಲಿಯ ಒಂದು ಫ್ಯಾಷನ್ ಮತ್ತು ಗೌರವಕ್ಕೆ ಗುರುತಾಗಿ ಭಾವಿಸುತ್ತಾರೆ. ಅದಕ್ಕಾಗಿ ಸರ್ಜರಿ ಮಾಡಿಸಿಕೊಂಡು ಅವರು ಸೌಂದರ್ಯಕ್ಕಾಗಿ ಬ್ಯಾಂಡೇಜ್ ಹಚ್ಚಿಕೊಂಡು ಸುತ್ತಾಡುತ್ತಾರೆ. ಇರಾನ್ನ ಆಹಾರವು ಬಹಳ ವಿಶಿಷ್ಟ, ಮುಖ್ಯವಾಗಿ ನಾನ್. ವೆಜ್ನಲ್ಲಿ ಅನೇಕ ವ್ಯತ್ಯಾಸಗಳು ದೊರೆಯುತ್ತವೆ. ಇಲ್ಲಿಯ ದೇಶಿ ಮಾಂಸದ ರುಚಿಯನ್ನು ಚೇತಿಗೊಳಿಸದಿದ್ದರೆ ಇರಾನ್ ಪ್ರವಾಸ ವ್ಯರ್ಥ ಎಂದು ಪ್ರವಾಸಿಗರು ಹೇಳುತ್ತಾರೆ. ಒಂದು ವೇಳೆ ನೀವು ಯಾರಾದರೂ ಮನೆಗೆ ಹೋಗುತ್ತಿದ್ದರೆ ಖಂಡಿತವಾಗಿ ಹೂವಿನ ಬಂಡಲ್ ಅಥವಾ ಯಾವುದಾದರೂ ಗಿಫ್ಟ್ ಪಟ್ಟಿ ಕೊಂಡೊಯ್ಯಬೇಕು. ಇಲ್ಲದಿದ್ದರೆ ಅವರು ಬಹಳ ಕೋಪಕ್ಕೆ ಒಳಗಾಗುತ್ತಾರೆ. ಪ್ರಕೃತಿ ಪರವಾಗಿ ಇರಾನ್ನಲ್ಲಿ ಮಳೆಗಳು ಬಹಳ ಕಡಿಮೆ. ವರ್ಷಕ್ಕೆ ಕೇವಲ 4 ಇಂಚು ಮಳೆಯಷ್ಟೇ ನೋಂದಾಗುತ್ತದೆ. ಅದಕ್ಕಾಗಿ ಈ ದೇಶದ ಅರ್ಧ ಭಾಗ ನೀರಿಲ್ಲದೆ ಎಂಬುಡುತ್ತಿದೆ. ಆದರೂ ಜನರು ತಮ್ಮ ಅಗತ್ಯಗಳಿಗಾಗಿ ವಿವಿಧ ಮಾರ್ಗಗಳ ಮೂಲಕ ನೀರನ್ನು ತರಿಸಿಕೊಳ್ಳುತ್ತಾರೆ. ಇರಾನ್ನಲ್ಲಿ ವಾಯು ಮಾಲಿನ್ಯವು ಒಂದು ದೊಡ್ಡ ಸಮಸ್ಯೆ. ಪ್ರತಿ ವರ್ಷ ಸುಮಾರು 27,000 ಜನ ವಾಯು ಮಾಲಿನ್ಯದಿಂದ ಸತ್ತು ಹೋಗುತ್ತಾರೆ. ಇರಾನ್ನಲ್ಲಿ ಆಲ್ಕೋಹಾಲ್ ಮೇಲೆ ಸಂಪೂರ್ಣ ನಿಷೇಧವಿದ್ದರೂ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅಕ್ರಮವಾಗಿ ಮದ್ಯ ವ್ಯಾಪಾರ ನಡೆಯುತ್ತಲೇ ಇದೆ. ಇದರ ಮೂಲಕ ಸರ್ಕಾರವು ಪರೋಕ್ಷವಾಗಿ ಬಹಳ ಸಂಪಾದಿಸುತ್ತದೆ. ಇನ್ನೊಂದು ಆಸಕ್ತಿಕರ ವಿಷಯವೇನೆಂದರೆ ಇರಾನ್ನಲ್ಲಿ 3 ರೀತಿಯ ಕ್ಯಾಲೆಂಡರ್ಗಳು ಬಳಕೆಯಲ್ಲಿವೆ. ಮುಖ್ಯವಾಗಿ ಸೋಲಾರ್ ಹಿಜ್ರಿ ಕ್ಯಾಲೆಂಡರ್ ಅನ್ನು ಬಳಸುತ್ತಾರೆ. ಅದರೊಂದಿಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಮತ್ತು ಇಸ್ಲಾಮಿಕ್ ಕ್ಯಾಲೆಂಡರ್ ಕೂಡ ಬಳಕೆಯಲ್ಲಿವೆ. ಇರಾನ್ನಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡುತ್ತಾರೆ. 1970ರಲ್ಲಿ ಕೇವಲ 37% ಇದ್ದ ಅಕ್ಷರಾಸ್ಯತೆ ದರವು ಈಗ 93%ಗೆ ಎಲ್ಲಿಗೆತ್ತಿದೆಯೋ ಅದರಿಂದ ಅವರು ಶಿಕ್ಷಣದಲ್ಲಿ ಎಷ್ಟು ಹೂಡಿಕೆ ಮಾಡಿದ್ದಾರೆ ಎಂದು ಅರ್ಥವಾಗುತ್ತದೆ. ಇಲ್ಲಿಗೆ ನಮ್ಮ ಭಾರತದಿಂದಲೂ ಬಹಳ ಉದ್ದೇಶವಾಗಿ ಹೋಗಿ ಓದುತ್ತಿದ್ದಾರೆ. ಇಲ್ಲಿಯ ಸೇನೆಯು ಬಹಳ ಶಕ್ತಿವಂತವಾದದ್ದು ಮತ್ತು ಚೆನ್ನಾಗಿ ತರಬೇತಿ ಪಡೆದದ್ದು. ಕ್ರೀಡೆಗಳಲ್ಲೂ ಇರಾನ್ ಹಿನ್ನಡೆ ಇಲ್ಲ. ಇಲ್ಲಿಯ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಏಷ್ಯಾ ಕಪ್ ಅನ್ನು 3 ಬಾರಿ ಗೆದ್ದುಕೊಂಡಿದೆ. ವಾಲಿಬಾಲ್, ಬಾಸ್ಕೆಟ್ಬಾಲ್ ಮತ್ತು ಸ್ಕೀಯಿಂಗ್ ಇಂತಹ ಕ್ರೀಡೆಗಳಿಗೂ ಇರಾನ್ನಲ್ಲಿ ಬಹಳ ಆದರಣೆ ಇದೆ. ಇರಾನ್ನಲ್ಲಿ ಯುನೆಸ್ಕೋ ಗುರುತಿಸಿದ 24 ವಿಶ್ವ ಪರಂಪರೆ ಸೈಟ್ಗಳಿವೆ. ಇವುಗಳು ಪ್ರವಾಸಿಗರನ್ನು ವಿಶೇಷವಾಗಿ ಆಕರ್ಷಿಸುತ್ತವೆ. ಇಲ್ಲಿಯ ಜನರು ಪ್ರವಾಸಿಗರೊಂದಿಗೆ ಬಹಳ ಸೌಹಾರ್ದಪೂರ್ವಕವಾಗಿ ಮತ್ತು ಸನ್ಮಾನದೊಂದಿಗೆ ಇರುತ್ತಾರೆ. ಭಾರತಕ್ಕೆ ಇರಾನ್ ಒಂದು ಒಳ್ಳೆಯ ಸ್ನೇಹಿತ ದೇಶ ಎಂದು ನಾವು ಹೊಗಳಿಕೊಳ್ಳಬಹುದು. ವೀಸಾ ದಾಖಲೆಗಳು ಸರಿಯಾಗಿದ್ದರೆ ಕೇವಲ 8ರಿಂದ 9 ದಿನಗಳಲ್ಲಿ ಇರಾನ್ ವೀಸಾ ದೊರೆಯುತ್ತದೆ. 1 ವಾರ ಪಾಟು ಇರಾನ್ನಲ್ಲಿ ಸುತ್ತಾಡಲು ಸುಮಾರು 50,000 ರೂಪಾಯಿಗಳವರೆಗೆ ಖರ್ಚಾಗುತ್ತದೆ. ಇರಾನ್ನಲ್ಲಿ ಇರುವ ಏಷಿಯಾಟಿಕ್ ಚೀತೆಗಳು ವಿಶ್ವದಲ್ಲೇ ಅಪರೂಪದ್ದು ಮತ್ತು ಇವುಗಳು ಇಲ್ಲಿಯೇ ನಮಗೆ ಕಾಣುತ್ತವೆ. ಕೊನೆಯಲ್ಲಿ ಇರಾನ್ ಅಂದರೆ ನಿರ್ಬಂಧಗಳು ಮತ್ತು ಆಧುನಿಕತೆಯ ನಡುವೆ ಸಂಘರ್ಷ ಮಾಡುತ್ತಿರುವ ಒಂದು ಅದ್ಭುತ ದೇಶ. ಒಂದು ಭಾಗ ಕಠಿಣ ಇಸ್ಲಾಮಿಕ್ ಕಾನೂನುಗಳು, ಮತ್ತೊಂದು ಭಾಗ ವಿರುದ್ಧದ ತೈಲ ಸಂಪತ್ತು. ಒಂದು ಭಾಗ ಇಂಟರ್ನೆಟ್ ಮೇಲಿನ ನಿರ್ಬಂಧಗಳು, ಮತ್ತೊಂದು ಭಾಗ ಪ್ಲಾಸ್ಟಿಕ್ ಸರ್ಜರಿಗಳೊಂದಿಗೆ ಸೌಂದರ್ಯಕ್ಕಾಗಿ ತಪನ. ಇಂತಹ ಅನೇಕ ವೈರೋಧ್ಯಗಳು ಇರಾನ್ನಲ್ಲಿ ನಮಗೆ ಕಾಣುತ್ತವೆ.
ಈ ದೇಶ ತನ್ನ ಪ್ರಾಚೀನ ನಾಗರಿಕತೆಯನ್ನು ಕಾಪಾಡಿಕೊಂಡು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ತನ್ನದೇ ಮುದ್ರೆಯನ್ನು ಒತ್ತುತ್ತಿದೆ. ಇರಾನ್ನ ವಿಚಿತ್ರತೆಗಳು, ವಿಶೇಷತೆಗಳು ನಮ್ಮನ್ನು ಆಶ್ಚರ್ಯಗೊಳಿಸಿದರೂ ಅಲ್ಲಿಯ ಜನರ ಸೌಹಾರ್ದ ಸ್ವಭಾವ ಮತ್ತು ಅವರ ಸಂಸ್ಕೃತಿಯ ಬಗ್ಗೆ ನಮಗೆ ಗೌರವ ಉಂಟಾಗುತ್ತದೆ. ಹಾಗೆಂದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗನಿಸಿತು? ಕಾಮೆಂಟ್ ಮಾಡಿ. ವಿಡಿಯೋ ನಚ್ಚಿದರೆ ಒಂದು ಲೈಕ್ ನೀಡಿ. ಇಂತಹ ಮತ್ತಷ್ಟು ಆಸಕ್ತಿಕರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.